ಪಂಚ ಪಾಂಡವರ ಪತ್ನಿಯಾಗಿಯೂ ಸಹ ನಾನು ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟದೆ ಹಾಗೆಯೇ ಕಾಲವನ್ನು ಕಳೆಯುವಂತಾಯಿತು. ಈ ನನ್ನ ಬಿಚ್ಚಿದ ಕೇಶರಾಶಿಯಾದರೂ ಕಾಲಿಗೆ ನಾಟಿದ ಮುಳ್ಳಿನಂತೆ ಕ್ಷಣ ಕ್ಷಣಕ್ಕೂ ನನ್ನ ದ್ವೇಷವನ್ನು ಹೆಚ್ಚುತ್ತಿರು. ನನ್ನ ಪತಿಗಳಾದರೂ ಸುಳ್ಳು ಪ್ರತಿಜ್ಞೆಗಳಿಂದ ಪಳ್ಳು ಆರ್ಭಟಗಳಿಂದ ಸುಮ್ಮನೆ ಕಾಲವನ್ನು ಕಳೆಯುತ್ತಿರು. ಅವರಿಗಂತೂ ನನ್ನ ವಿಚಾರದಲ್ಲಿ ಮರುಕವಿಲ್ಲ. ಅಣ್ಣ, ನಿನಗೂ ನಿನ್ನ ತಂಗಿಯ ವಿಚಾರದಲ್ಲಿ ಮರುಕವಿಲ್ಲವಾಯಿತು. ಎಲ್ಲಿರುವೆ ಕೃಷ್ಣ, ರಕ್ಷಿಸು ರಕ್ಷಿಸು.
ಸೇರಿ ಅಗ್ರಜನಾಜ್ಞೆಯ ಮೀರಿ ಶ್ರೀಗತಿ ಗುರುಕುಲ ಸೇರಿ ಶಿಕ್ಷಿಸುವ ಮದಾಂಧರ ಮಗ್ನಳಾಗದೆ ಚಿಂತೆಯ ಬಿಡು ಏಕೆ ರೋದಿಪೆ ತರುಣಿ ಮಣಿಯ ನೀ ಏಕೆ ರೋದಿಪೆ ಬಿಡು ಬಿಡು ನಿನ್ನಯ ಅರಳ ಬಗೆದಿಡುವನು ತುರುಳ ಕರುಳ ಬಿಡು ಬಿಡು ನಿನ್ನಯ ಅರಳ ಬಗೆದಿಡುವನು ತುರುಳ ಕರುಳ ಶಿಕ್ಷಿಸುವ ಮದಾಂಧರ ಮಗ್ನಳಾಗದೆ ಚಿಂತೆ ಬಿಡು ಏಕೆ ರೋದೀಪೆ ತರುಣಿ ಮಣಿಯ ನೀ ಏಕೆ ರೋದೀಪೆ ಏಕೆ ರೋದೀಪೆ ಏಕೆ ರೋದೀಪೆ ಪಾಂಚಾಲಿ ವ್ಯಸನದಿಂದಿರುವೇಕೆ ನೀವುಗಳು ನನ್ನ ಪತಿಗಳಾಗಿರುವಾಗ ದುಃಖವಲ್ಲದೆ ದುಮ್ಮಾನವಲ್ಲದೆ ವ್ಯಸನವಲ್ಲದೆ ಮತ್ತಿನ್ನೇನು ಪರರ ಸೇವೆಗಳಾಯಿತು ವನವಾಸಗಳು ಕಳೆದವು ಇನ್ನೆಂದಿಗೆ ವೀರರಾಗುವಿರಿ ಪಾಂಚಾಲಿ ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು ಹಿಂದೆ ನಿನಗೆ ಒದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆಯಾ ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳೇ ಹಿಂದೆ ಮುಂದಾದರೂ ಸರಿಯೇ ಸಪ್ತ ಸಾಗರಗಳು ಏಕಗಾದ ಭಕ್ತಿವಾದರೂ ಸರಿಯೇ ಆ ತ್ರಿಮೂರ್ತಿಗಳ ಎದುರಾದರೂ ಸರಿಯೇ ಈ ಕೌರವರ ಶತರುಂಡಗಳನ್ನು ಈ ಭೂಮಿಗೆ ಉರುಳಿಸಿ ನನ್ನ ಪ್ರತಿಜ್ಞೆ ನಡೆಸಿಕೊಂಡು ಬರದಿದ್ದರೆ ನಾನು ಮಹಾಪ್ರಚಂಡ ಭೀಮನೇ ಅಲ್ಲ. ಪ್ರಾಣೇಶ್ವರ, ಸುಮ್ಮನೇತಕ್ಕಿಂತಹ ಪರಾಕ್ರಮದ ಮಾತುಗಳನ್ನು ಆಡುತ್ತಿರುವಿರಿ. ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನೀವು ಮಾಡಿದ ಪ್ರತಿಜ್ಞೆಗಳೆಲ್ಲವೂ ಅಲ್ಲಿ ನೆರೆದಿದ್ದ ಸಭಾ ಪುರುಷರನ್ನು ಮೆಚ್ಚಿಸಲೇ ಹೊರತು ಬೇರಾವ ಕಾರಣಕ್ಕಲ್ಲವಲ್ಲ. ದೇವಿ, ನಿಲ್ಲಿಸುವ ನಿನ್ನ ಹೊಗಳಿಕೆ ಮಾತುಗಳನ್ನು. ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ಪ್ರತ್ಯುತ್ತರ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆಯಾ? ಆ ದುರ್ಮದಾನ ಎಂದು ನಾನು ಆ ದುರ್ಯೋಧನನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ವಾತು ಪುಡಿ ಪುಡಿ ಮಾಡುವೆನು ಎಂದು ನನ್ನ ಗದೆಯಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡುವೆನು ಎಂದು ಆ ದುಶ್ಯಾಸನನ ಒಡಲನ್ನು ಬಾಗೆದು ಈ ನಿನ್ನ ಬಿರುಮುಡಿಯನ್ನು ಕಟ್ಟಿಸುವೆನೋ ಅಂದು ನನ್ನನ್ನು ಹೊಗಳಿರುವಂತೆ ಅಲ್ಲಿಯವರೆಗೂ ಈ ನಿನ್ನ ಹೊಗಳಿಕೆ ಮಾತುಗಳು ನನಗೆ ಅನಾವಶ್ಯಕ. ದುರುಳ ಕವರನ್ನು ಮರಣಗೊಳಿಸದೆ ಧರೆಯಲ್ಲಿ ಇರಲು ಬಿಡುವೆನೆ. ದುರುಳ ಕವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋದದು ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋದದು ಮೆಟ್ಟಿಕೊಳ್ಳುವೆ. ಧರ್ಮದ ಕೊಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ಕಲೆಯಲ್ಲಿ ಕುಟ್ಟಿಕೊಳ್ಳುವೆ. ಧರ್ಮದ ಕೊಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ಕಲೆಯಲ್ಲಿ ಕುಟ್ಟಿಕೊಳ್ಳುವೆ. ದುರುಳ ಕವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಪಾಂಚಾಲಿ ಯಾರದು? ಕರ್ಣನ ಶಿರವ ಧರೆಯೊಳು ಕೆಡಹುವ. ಕರ್ಣನ ಶಿರವ ಧರೆಯೊಳು ಕೆಡಹುವ. ಧರೆಯೊಳು ಕೆಡಹುವ.
ಅಗ್ರಜನ ಧರ್ಮಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧವಾದ ಸಿಂಹದಂತೆ ಕ್ಷಣಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಡಿ ಎಂದು ಭಾವಿಸಿದೆಯಾ? ಕಾಂಡವವನ್ನು ದಹಿಸಿ ಕಾಲಾರೇಖ ನಿವಾತಕರನ್ನು ಮರ್ದಿಸಿ ಹರನಂ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಜಯಿಸಿ ಪಾಂಡವರ ಯಶೋದುಂದುಬಿಯನ್ನು ದೇವಲೋಕದಲ್ಲಿ ಮೊಳಗಿಸಿದ ಈ ಗಾಂಡೀವಿಯ ಪರಾಕ್ರಮದೆದುರು ನಿನ್ನ ನಿಂದನೆಯ ನುಡಿಗಳೇ. ಕೇಳು ಪಾಂಚಾಲಿ, ಕೇಳು. ಮುಂಬರುವ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗವಾಗಿ ಹೊರಹೊಮ್ಮುವ ದಿವ್ಯಾಸ್ತ್ರಗಳು ಕೌರವರ ಗುಂಡಿಗೆಯನ್ನು ಸೀಳುವವು. ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ಆ ದುರ್ಯೋಧನನ ಮಾತಿಗೆ ಮಾತು ಬೆಳೆಸಿ ಗಹಗೈಸಿ ನಕ್ಕನಲ್ಲ ಆ ಸೂತನ ಶಿರಸ್ಸನ್ನು ಛೇದಿಸುವುದಾಗಿ ಅಂದು ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವೆಯ? ಇಂತಹ ಗಂಡಂದಿರು ನಿನಗಿರುವಾಗ ನೀನೇಕೆ ಚಿಂತಿಸುವೆ? ಶಾಂತಳಾಗು ದೇವಿ, ಶಾಂತಳಾಗು. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಾಟದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿಮ್ಮೆಲ್ಲರ ಸಹಾಯದಿಂದ ಶ್ರೀಕೃಷ್ಣನ ಪರಮಾತ್ಮನ ದಯೆಯಿಂದ ನಾವು ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವರು ಹೇಳಿರುವಾಗ ಈ ಮಾತುಗಳು ನನಗೆ ಒಪ್ಪುವುದಿಲ್ಲ. ಸಹೋದರ ಭೀಮಾರ್ಜುನರೇ, ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಸಂಧಾನದಿಂದಲೇ ಪಡೆಯಬೇಕೆಂದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿನಗೆ ಪ್ರತ್ಯುತ್ತರವನ್ನು ನುಡಿದೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಯಿಂದ ಹಲ್ಲೋಲ ಕಲ್ಲೋಲವಾದ ಈ ನಮ್ಮ ಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಗಾರ ನವ ಮಾರ್ಗಗಳೇ ಚಲಿಸಲಿ. ಸುರ, ನರ, ಕಿನ್ನರ, ಕಿಂಪುರುಷ, ಯಕ್ಷ ಪಾಲಕನೇ ಎದುರಾಗಲಿ. ಕ್ಷತ್ರಿಯೋಚಿತ ಧರ್ಮವನ್ನು ನುಂಗಿದ ಆ ಕುರುಕಲವನ್ನು ತಲೆ ಎತ್ತಲು ಬಿಡುವುದಿಲ್ಲ ಅಗ್ರಜ. ಈ ಭರತ ಭೂಮಿಯನ್ನು ಛಿದ್ರವಾಗಿ ಒಡೆಯಲು ಹೊರಟವರನ್ನ ಆ ಕುಂದಿ ಕೌರವ, ಅದು ಅಲ್ಲದೆ ಈ ನಮ್ಮ ಪಾಂಚಾಲಿಯನ್ನು ತೊಡೆ ತಟ್ಟಿ ಕೂರಲು ಕರೆದನಲ್ಲ, ಅವನ ಅಟ್ಟಾಸ ಮಟ್ಟಿರುವುದು ನಾನು ನೋಡಲೇಬೇಕು. ಈ ಭರತ ವಂಶದಲ್ಲಿ ತನ್ನ ಸಮಾನರಾರಲ್ಲವೆಂದು ಹಿಗ್ಗಿದ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸುಮ್ಮಂದಿರಲು ಪಾಂಡವರನ್ನು ಬಲ ಇರಲನನ್ನ. ಅವನಂತಹ ಚಲವಂತನಾದರೆ ಈ ರಣಾಂಗಣದಲ್ಲಿ ಪಡೆ ತೊಟ್ಟು ನಿಲ್ಲಲಿ. ಕೋಟ್ಯಾಧೀಕ್ಷರಾಗಿ ಬಂದರೂ ಸಾಟಿ ಇಲ್ಲದೆ ಗುರು ರಕ್ತವನ್ನು ಈ ಭೂಮಿಗೆ ಹರಿಸೇ ಬಿಡುವುದು. ಯುದ್ಧ ನಾನು ಅದಕ್ಕೆ ಸದಾ ಸಿದ್ಧ. ಅಣ್ಣ, ಧರ್ಮ ತತ್ಪರರಾದ ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನಾವು ನಡೆಯುವುದಿಲ್ಲ. ಆದರೂ ಆ ಕಳವಿರೋಧಿ ಕೌರವರ ತಲೆಗಳನ್ನು ಛೇದಿಸದೆ ಬಿಡುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ. ಆದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರರೇ, ಸಹಸ್ರ ವರ್ಷಗಳು ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಪಡೆಯಲಾದೀತೆ? ಇಲ್ಲ, ಯುಗಗಳು ಕಳೆದರೂ ಪುನಃ ಪಡೆಯಲಾಗುವುದಿಲ್ಲ. ಈಗ ನಿಮ್ಮೆಲ್ಲರ ಬಯಕೆ ಧರ್ಮಸಮ್ಮತವಾದರೆ ಫಲಾಫಲಗಳನ್ನು ಚಿಂತಿಸುವ ಅಗತ್ಯವಿಲ್ಲ. ಸಹೋದರ ಭೀಮಾರ್ಜುನರೇ, ಈಗ ನಮಗುಳಿದಿರುವುದು ಸಹನೆ, ಶಾಂತಿ. ಶಾಂತಿ 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 ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಉಚ್ಚಿತನದ ಭ್ರಾಂತಿ. ದರ್ಪದ ಕುಡಿ ಕಿತ್ತೊಗೆದು ಗಂಡತನದ ಬಂಡರನ್ನು ಮುಷ್ಟಿ ಮಾತ್ರದಿಂದಲೇ ಸದಬಡದು ಮೂಜಗವನ್ನು ಜಯಿಸಬಲ್ಲ ಪಾಂಡವರೇನು ಬಲರನ್ನ ಅವರ ದಾಯಾದಿಗಳ ಶತರುಂಡವನ್ನು ಕೀಳದೆ ಬಿಡುವುದಿಲ್ಲ ಅಗ್ರಜ. ಪಾಂಡವರ ಅಮಾನ ಮಣ್ಣು ಪಾಲಾಗುವ ಮುನ್ನ ಭಯಂಕರವಾದ ಯುದ್ಧ ನಡೆದೇ ತೀರಬೇಕು. ಇಲ್ಲಿಯವರೆಗೂ ನಿನ್ನ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟಗಳೇ ಸಾಕು. ಇನ್ನು ಮುಂದೆ ನಾನು ಮಾತ್ರ ಶಾಂತಿ ಸಹನೆ ಸಹಿಸುವುದಿಲ್ಲ, ಸಹಿಸಲಾಗದು. ವೈರಿ ಕುರುಕುಲ ಆದವರನ್ನ ಬದುಕುವೆನು, ವೈರಿ ಕುರುಕುಲ
ದುರಾಂಕಾರದಿ ಸಿರಿ ಮೆರೆದೋ ದುರಾಂಕಾರ ದಿಗ್ಗಂಧದಲ್ಲಿ ಸಾಕಿ ನಿನ್ನ ವೈರಿ ಕುಲಹದವರನ್ನು ಓಡಿಸುವನು ಅಗ್ರಜ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡರ ಕುನ್ನಿಗಳ ಅಗ್ರಜ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡರ ಕುನ್ನಿಗಳ ಭಕ್ತಸವೆಲ್ಲವ ಭಕ್ಷಿಸಿನ ಮಗ ನ್ಯಾಯಂ ರಕ್ಕಸರಂ ಭಕ್ತಸವೆಲ್ಲವ ಭಕ್ಷಿಸಿನ ಮಗ ನ್ಯಾಯಂ ರಕ್ಕಸರಂ ಲೆಕ್ಕಿಸದ ಭಕ್ತರಗಿಸಿ ಮಣ್ಣು ಚದುರುವುದರೊಳಗೆ ಲೆಕ್ಕಿಸದ ಭಕ್ತರಗಿಸಿ ಮಣ್ಣು ಚದುರುವುದರೊಳಗೆ ಸಭೆಯಳು ಪತ್ನಿಯ ಗರ್ವದಿಂದ ಸಭೆಯಳು ಪತ್ನಿಯ ಗರ್ವದಿಂದ ಗುರುಮೂರ್ತ ಎದೆಯನ್ನು ಬಗೆದು ವೈರಿ ಕುಲಾದ ಮರನೋ ಸಿಗಿದು ಈಗೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಈ ಭರದ ಮೂಬಿಯನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಲಿ? ನನಗೊಂದು ತೋಚದಂತಾಯಿತಲ್ಲ. ಸಹೋದರರೇ, ಈ ವಿಷಯದಲ್ಲಿ ನಾವು ದುಡುಕುವುದು ಬೇಡ. ನಮ್ಮೆಲ್ಲರ ಅಭಯದಾತನಾದ ಶ್ರೀಕೃಷ್ಣನು ಬರಲಿ, ನಂತರ ಆಲೋಚಿಸೋಣ. ದೇವಾನಿ ದಯ ತೋರು ಬಾ, ದೀನರ ದಾತ ದೇವಾನಿ ದಯ ತೋರು ಬಾ, ದೇವಾನಿ ದಯ ತೋರು ಬಾ. ಸಮ್ಮತಿ ದಾತ ಸುಜನರ ಪೇರ
ಬುದ್ಧಿಶಾಲಿಯಾಗಿ ಧರ್ಮನಂದನ. ಧರ್ಮನಂದನ, ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆ ಆ ದೇವ. ನೀನು ಈ ಪಾಂಡವರ ಮೇಲೆ ಇಟ್ಟಿರುವ ವಾತ್ಸಲ್ಯವು ಅದೃಶ್ಯವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ಬಗ್ಗೆ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಶೆಗಾಗಿ ಸಕಲ ಬಂಧು ಬಾಂಧವರನ್ನು, ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಕೃಷ್ಣ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ಮಾತಿನ ಅರ್ಥ? ಕೃಷ್ಣ, ಸಮರವನೊಲ್ಲೆನಯ್ಯ ಸಿರಿ ಸಂಪದಗಾಸೆಗಾಗಿ. ಕೃಷ್ಣ, ಮುರಹರಿ ಮೈಬನಾಗಿ ಪಾಪದ ಹೊರೆಯ ಧರಿಸನಯ್ಯ ಇರಲಿ. ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ನೀತಿ ಸೈಬೆನೆ ದಿನದಿ ತೆರಳು ಸಂಧಿಗೆ ಆಪತ್ ಬಂದುವೆ ತರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ನನ್ನಿಂದ ಒಂದು ತೃಣ ಪ್ರಾಣಿಗೂ ಹಿಂಸೆ ಆಗುವುದನ್ನು ನಾನು ಸಹಿಸಲಾರೆ. ಸಕಲ ಬಂಧು ಬಾಂಧವರನ್ನು, ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಗೆ ಬಲಿ ಕೊಡದೆ ಪವಿತ್ರವಾದ ಈ ಭರತ ಮಾತೆಯ ಶಿರದಲ್ಲಿ ಎಪ್ಪುಗೊಟ್ಟಿರುವ ರಕ್ತದ ಕಣಗಳನ್ನು ಅದಾವ ಪವಿತ್ರ ಜಲದಿಂದ ಶುದ್ಧಗೊಳಿಸಲಿ ಹೇಳು ಕರ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಾನಕ್ಕೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಕೃಷ್ಣ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾದುದು, ಆದರೆ ನಿನ್ನ ಸಹೋದರರ ಅಭಿಮತ? ನಮ್ಮವರ ಅಭಿಮತವೇ ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಚಚ, ಸುಡಬೇಕು ಸುಡಬೇಕು ನಮ್ಮ ಹೇಳಿಕೆ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ? ವಾಸುದೇವ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಧರ್ಮ ಪಾಶದ ಪಟ್ಟು ನಮ್ಮನ್ನು ಮುಂಬರದಲ್ಲಿ ಬಿಡುತ್ತಿಲ್ಲ. ಛೀ ಛೀ, ಧಿಕ್ಕಾರವಿರಲಿ ನಮ್ಮ ಈ ಹೇಡಿ ಜನ್ಮಕ್ಕೆ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಭೀಮಾರ್ಜುನರಿಬ್ಬರೇ ಸಂಧಿಗೆ ಸಮ್ಮತಿಸಿದ ಮೇಲೆ ನಕುಲ ಸಹದೇವರುಗಳು ಅವರ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿಮ್ಮ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮ ಸಮ್ಮತವೆಂತಲೂ ಲೋಕ ಸಮ್ಮತವೆಂತಲೂ ಹೇಗೆ ಹೇಳಲಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರಗುಡ್ಡಿ ತೋರದಿ
ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ಲೋಕ ಸಮ್ಮತವೆಂತಲೂ ಹೇಗೆ ಹೇಳಲಣ್ಣ? ಧರ್ಮವೆಂದು ಹಂಬಲಿಸುತ್ತಾ ಜೂಜಿನ ವ್ಯಾಮೋಹ ತಲೆಗೇರಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತವರು ಈ ಧರ್ಮರಾಯರು. ಇವರ ಅಭಿಪ್ರಾಯಗಳು ಧರ್ಮಸಮ್ಮತ ಅಷ್ಟೇ ಏಕೆ, ಲೋಕ ಸಮ್ಮತವೂ ಹೌದು. ಆದರೆ ಇವರಿಂದ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯವೇ? ಇವರು ನನ್ನ ಪತಿ. ಇನ್ನು
ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದಂತಹ ಆ ಭಂಡಮುಖನನ್ನೇ ಕೊಂದಂತಹ ಮಹಾದೋರ್ದಂಡ ನಿನಗೇಕೆ ಬೇಕು ಈಗಲ ದಂಡ? ಅದನ್ನು ಬಿಸಿತು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇದಕ್ಕೇನು ಕಡಿಮೆ ಇಲ್ಲ. ಪಾರ್ಥ, ಫಲ್ಗುಣ, ಕಿರೀಟಿ ಎಂಬ ದಶನಾಮಾಂಕಿತಗಳನ್ನು ಪರಶಿವನೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದಂತಹ ಪರಮವೀರ ಅಣ್ಣ. ಈ ಕಿರೀಟಿಯಾದರೂ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟ ರಾಯನ ಪುತ್ರಿಯಾದ ಉತ್ತರೆಗೆ ನಾಟ್ಯವನ್ನು ಕಲಿಸಲು ಹೋದಾಗ್ಲಿಂದ ಈತನ ಪೌರುಷ ಪರಾಕ್ರಮಗಳು ಅದೆಲ್ಲಿ ಅಡಗಿ ಹೋಗಿದೆಯೋ? ನಿಮಗೇಕೆ ಬೇಕು ಗಾಂಡೀವ? ಅದನ್ನು ಬಿಸಿಟ್ಟು ಕೈಗೆ ಪ್ರಾಣೇಶ್ವರ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನಗಿವರಾರ ಸಹಾಯವೂ ಬೇಡ. ನಾನೋರ್ವಳೆ ರಣರಂಗವನ್ನು ಪ್ರವೇಶಿಸಿ ರಣಚಂಡಿಯಾಗಿ ಹೋರಾಡಿ ಆ ದುಶ್ಯಾಸನದ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆನು. ಇಲ್ಲವಾದರೆ ಅಣ್ಣ, ಅಗ್ನಿ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಪ್ರಾಣತ್ಯಾಗ ಮಾಡುವೆನು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದಾಯ್ತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿ ಹೇ? ಈಕೆಯ ಅಭಿಪ್ರಾಯವು ಬೇರೆ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದರಿಂದಾಗುವ ಪ್ರಯೋಜನವಾದರೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದೆಯ. ಒಟ್ಟಿನಲ್ಲಿ ಸತಿ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಐವರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರುಗಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಅಂದು ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆವೆನುತೆಯೋ ಗಂಡುಗಲಿ ನೀ ಹಂದು ದಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಡಿದೆಯೋ ಹಿಡಿಂಬ ಮನೋಹರ ಅಡಗಲಿ ಈ ನಿನ್ನ ಭಾಗ ಕಂಠದ ಕರಲಿರುವ ಕಣ್ಣೀರ ಕರೆದಿರವಲ್ಲವೇ? ನಿನ್ನ ಕಮ್ಮನಿಗೆ ಬದಲಾಗಿ ಹಾಗೆರ ಎಂಡಿನ ಕಣ್ಣಲ್ಲಿ ಶತಸಹಸ್ರಾರು ಕಾಲನ ಕಾಲವನ ಬೆಂಬಲವಾಗಿಲ್ಲ. ಬಾಲಕಿ ಕುರುಸಮುದ್ರವ ಸೆಳೆದು ತರುವಿನ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಪುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದೃಪದ ಸುತ್ತೆ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಒಡೆದಿರುವುದ ನರಕಾಸುರ ಮರ್ತನ ಏಳೆನ್ನ ಅಭಿಮತ ಮೋಡ ಗುಡಿಗಿ ಈ ಭೂಮಿ ನರಗಿ ಹುಟ್ಟಿ ರಮದಲ್ಲಿ ಸಪ್ತ ಗರಿಯಲಿ ಮೋಡ ಗುಡಿಗಿ ಈ ಭೂಮಿ ನರಗಿ ಹುಟ್ಟಿ ರಮದಲ್ಲಿ ಸಪ್ತ ಗರಿಯಲಿ ಗುರುವರ ಶಿರವನ್ನು ಕಡಿಯದ ಬಿಡನ ಗುರುವರ ಶಿರವನ್ನು ಕಡಿಯದ ಬಿಡ ದರದಿಗಂತದಲ್ಲಿ ಮೊಳಗಿಬ್ಬೆವಿದೆಯವ ದರದಿಗಂತದಲ್ಲಿ ಮೊಳಗಿಬ್ಬೆವೆ ಗುರುಕುಲವ ಕರೆದಿಡುವೆ ಗುರುಳ ಗೌರವನ
ಈ ದ್ರುಪದ ಕುವರಿಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಗೆದ ಹೊರತು ಅದೆಂದಿಗೆ ಶಾಂತಿ ಸಮಾಧಾನ. ಪಾಲಾಕ್ಷರಂ ನೆಚ್ಚಿಸಿ ಪಾಲಾಕ್ಷರಂ ನೆಚ್ಚಿಸಿ ಪಡೆದನೆ ಪಾಶುಪತಾಸ್ತವ ವಿಧ ವಿಧಾಸ್ತ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಪೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುದರಿ ಪರಿನೊಯ್ಪುದು ಕರವ ಧರ್ಮ ಜಗ. ಈ ಸವ್ಯ ಸಾಕ್ಷ್ಯ ಕ್ರೋಧಾಗ್ನಿಯು ಧಗಧಗಿಪ್ಪ ಕಾಲಾಗ್ನಿಯಂತೆ ಆ ಕೌರವ ವಂಶವನ್ನೇ ಸುಡಲು ಕೆರಳು ನಿಂತಿರುವಾಗ ಎಂದಿಗೆ ಆ ಕರ್ಣನ ಶಿರಸ್ಸನ್ನು ನೆಲಕ್ಕುಳಿಸುವನು ಅಂದಿಗೆ ನನಗೆ ಶಾಂತಿ. ಧರ್ಮನಂದನ, ಕೃಷ್ಣ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ಕಾದಾಡುತ್ತಿರುವರು. ಅವರ ಧರ್ಮನಂದನ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗುವರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹೊತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿದ್ದೀರಿ? ಕೃಷ್ಣ, ಕಾಳಗೈವ ಅಸಮತವೇನಗೆ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಇನ್ನೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಆ ದುರ್ಯೋಧನನು ಅರ್ಧ ರಾಜ್ಯವನ್ನು ಕೊಡಲು ಸಮ್ಮತಿಸದಿದ್ದರೆ 5 ಗ್ರಾಮಗಳನ್ನಾದರೂ ಕೇಳು. ಯುದ್ಧವು ಖಂಡಿತವಾಗಿಯೂ ಬೇಡ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿ ನಾಳಿನ ಕುರುಸಭೆ. ಅಣ್ಣ, ಧರ್ಮಪುತ್ರನ ಮಾತನ್ನು ಮೋಚಿಸಿಕೊಂಡು ಸಂಧಿಯನ್ನು ಏರ್ಪಡಿಸದೆ ಘನ ಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ಬೇಡಿಕೊಳ್ಳುವೆನಣ್ಣ.
ವೇದನೆ ಸೋದರಿ ಚಿಂತಿಸದಿರು ವೇದನೆ ಸೋದರಿ ಚಿಂತಿಸದಿರು ಚಿಂತಿಸದಿರು ನಾನಿರುವೆ ಈ ವೇದನೆ ಸೋದರಿ ಸೋದರಿ ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದೆಳೆ ತಂದು ಸರ್ವರೆದುರಿನಳು ಮನ ಪರಿಸಲು ಸಮಯದಿ ನೀನಂದು ದುರುಳರು ನಿನ್ನನ್ನು ಸಭೆಯೊಳಗೆಂದು ಮುಡಿ ಹಿಡಿದೆಳೆ ತಂದು ಸರ್ವರೆದುರಿನಳು ಮನ ಪರಿಸಲು ಸಮಯದಿ ನೀನಂದು ಕೃಷ್ಣ ಚಿಂತಿಸಬೇಡಮ್ಮ ತಂಗಿ, ನಿನ್ನ ಮನೋಭೀಷ್ಟವನ್ನು ನೆರವೇರಿಸುವ ಭಾರವು ನನ್ನದು. ಹಾಗೆ ಆಗಲಿ ಅಣ್ಣ.